ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ವಿಸ್ ಟೈಮ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇ ಪ್ರಶ್ನೆ, ಒಂದು ವರ್ಷದ PUC ಶಿಕ್ಷಣವನ್ನು ಯಾವ ವರ್ಷದಲ್ಲಿ 2 ವರ್ಷಕ್ಕೆ ಹೆಚ್ಚಿಸಲಾಯಿತು? ಒಂದು ವರ್ಷದ PUC ಶಿಕ್ಷಣವನ್ನು ಯಾವ ವರ್ಷದಲ್ಲಿ 2 ವರ್ಷಕ್ಕೆ ಹೆಚ್ಚಿಸಲಾಯಿತು? 1969ರಿಂದ 70, 1972ರಿಂದ 73, 1971ರಿಂದ 72, 1970ರಿಂದ 71. ಸರಿಯಾದ ಉತ್ತರ 1971ರಿಂದ 72. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಜೋಕುಮಾರಸ್ವಾಮಿ ಇದು ಯಾರ ಕೃತಿಯಾಗಿದೆ? ಜೋಕುಮಾರಸ್ವಾಮಿ ಎಂಬ ಕೃತಿಯನ್ನು ಬರೆದವರು ಯಾರು ಎಂದು? 1. ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲ್. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಚಂದ್ರಶೇಖರ ಕಂಬಾರ. ಚಂದ್ರಶೇಖರ ಕಂಬಾರ ಅವರು ಜೋಕುಮಾರಸ್ವಾಮಿ ಎಂಬ ಕೃತಿಯನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ಆನಂದ ಕಂದ ಇದು ಯಾರ ಕಾವ್ಯನಾಮ? ಆನಂದ ಕಂದ ಎಂಬುದು ಯಾರ ಕಾವ್ಯನಾಮ? 1. ಅಳಲಹಳ್ಳಿ ಕೃಷ್ಣ ಶರ್ಮ, ಬೆಟಗೇರಿ ಕೃಷ್ಣ ಶರ್ಮ, ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮ, ಬಸವಾನಿ ರಾಮಶರ್ಮ. ಇವರಲ್ಲಿ ಯಾರದು ಆನಂದ ಕಂದ ಎಂಬ ಕಾವ್ಯನಾಮ? ಸ್ನೇಹಿತರೆ, ಸರಿಯಾದ ಉತ್ತರ ಬೆಟಗೇರಿ ಕೃಷ್ಣ ಶರ್ಮ. ಬೆಟಗೇರಿ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಆನಂದ ಕಂದ. ಬನ್ನಿ ಮುಂದಿನ ಪ್ರಶ್ನೆ, ಪಂಚತಂತ್ರದ ಕರ್ತೃ ಯಾರು? ಪಂಚತಂತ್ರ ಯಾರಿಗೆ ಗೊತ್ತಿಲ್ಲ, ಅದರ ಕರ್ತೃ ಯಾರು? ರಾಜನಸಿಂಹ, ದುರ್ಗಸಿಂಹ, ದುರ್ಗವರ್ಮ, ದುರ್ಗದಂತ. ಇವರಲ್ಲಿ ಯಾರು ಪಂಚತಂತ್ರದ ಕರ್ತೃ? ಸರಿಯಾದ ಉತ್ತರ ಸ್ನೇಹಿತರೆ ದುರ್ಗಸಿಂಹ. ದುರ್ಗಸಿಂಹ ಅವರು ಪಂಚತಂತ್ರದ ಕರ್ತೃ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಭಿನವ ಪಂಪನೆಂದು ಖ್ಯಾತರಾದವರು ಯಾರು? ಅಭಿನವ ಪಂಪನೆಂದು ಯಾರನ್ನು ಕರೆಯುತ್ತೇವೆ? 1. ನಾಗರಾಜ, 2. ನೇಮಿಚಂದ್ರ, 3. ನಾಗಚಂದ್ರ, 4. ಬಸಪ್ಪ ಶಾಸ್ತ್ರಿ. ಸ್ನೇಹಿತರೆ, ಸರಿಯಾದ ಉತ್ತರ ನಾಗಚಂದ್ರ. ನಾಗಚಂದ್ರ ಅವರನ್ನು ಅಭಿನವ ಪಂಪನೆಂದು ನಾವು ಕರೆಯುತ್ತೇವೆ. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆ, ಗದುಗಿನ ಭಾರತ ಕಥಾಮಂಜರಿ ಈ ಕೃತಿಯ ಕರ್ತೃ ಯಾರು? ಅಂದರೆ ಗದುಗಿನ ಭಾರತ ಕಥಾಮಂಜರಿ ಬರೆದವರು ಯಾರು ಎಂದರ್ಥ. 1. ರನ್ನ, 2. ರಾಘವಾಂಕ, 3. ಕುಮಾರವ್ಯಾಸ, 4. ಪಂಪ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸ್ನೇಹಿತರೆ ಕುಮಾರವ್ಯಾಸ. ಕುಮಾರವ್ಯಾಸರು ಗದುಗಿನ ಭಾರತ ಕಥಾಮಂಜರಿ ಎಂಬುದನ್ನು ಕೃತಿಯನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ಸರ್ವಜ್ಞನ ಕಾವ್ಯ ಪ್ರಕಾರ ಯಾವುದು? ಸರ್ವಜ್ಞನ ಕಾವ್ಯ ಪ್ರಕಾರ ಯಾವುದು? 1. ಷಟ್ಪದಿ, 2. ಚಂಪ, 3. ಕಂದ, 4. ತ್ರಿಪದಿ. ತ್ರಿಪದಿ ಎಂದರೆ 3 ಲೈನ್ನ ಪದ್ಯ ಅಂತ ಅರ್ಥ. ಸ್ನೇಹಿತರೆ, ಸರಿಯಾದ ಉತ್ತರ ತ್ರಿಪದಿ. ಸರ್ವಜ್ಞರು ರಚಿಸಿದ ಕಾವ್ಯಗಳು ತ್ರಿಪದಿಯಾಗಿರುತ್ತವೆ. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಕುಲಪುರೋಹಿತರು ಎಂದು ಯಾರನ್ನು ಕರೆಯಲಾಗುತ್ತದೆ? ಕರ್ನಾಟಕದ ಕುಲಪುರೋಹಿತರು ಎಂದು ಯಾರನ್ನು ಕರೆಯಲಾಗುತ್ತದೆ? ಉಯಿಲಗೋಡ ನಾರಾಯಣರಾಯರು, ಆನ ಕೃಷ್ಣರಾವ್, ಆಲೂರು ವೆಂಕಟೇಶರಾವ್, ಕೆ ಪುರೋಹಿತ. ಇವರಲ್ಲಿ ಯಾರು? ಸರಿಯಾದ ಉತ್ತರ ಆಲೂರು ವೆಂಕಟರಾವ್. ಆಲೂರು ವೆಂಕಟರಾವರನ್ನು ಕರ್ನಾಟಕದ ಕುಲಪುರೋಹಿತ ಅಂತ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ನಾಗಚಂದ್ರ, ಬಸವಣ್ಣ, ಬಸವಪ್ಪ ಶಾಸ್ತ್ರಿಗಳು, ಕುವೆಂಪು. ಇವರಲ್ಲಿ ಯಾರು? ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಸವಪ್ಪ ಶಾಸ್ತ್ರಿಗಳು. ಇವರನ್ನು ಅಭಿನವ ಕಾಳಿದಾಸ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ
ಕಣ್ವ ಎಂದು ಯಾರನ್ನು ಕರೆಯಲಾಗುತ್ತದೆ? ತೀನಂ ಶ್ರೀ, ರಂ ಶ್ರೀ ಮುಗುಳಿ, ಬಿ ಎಂ ಶ್ರೀ, ಎಚ್ ಶ್ರೀಕಂಠಯ್ಯ. ಈ 4 ಜನರಲ್ಲಿ ಯಾರು ಕನ್ನಡದ ಕಣ್ವ ಎಂದು ಕರೆಯಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸರಿಯಾದ ಉತ್ತರ ಬಿ ಎಂ ಶ್ರೀಕಂಠಯ್ಯನ್ ಅವರನ್ನು ಕನ್ನಡದ ಕಣ್ವ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರು? ಈ ಕೆಳಗಿನವರಲ್ಲಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರು? ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ, ಹರಿಹರ. ಈ 4 ಜನರಲ್ಲಿ ಯಾರು ಸರಿಯಾದ ಉತ್ತರ ನೋಡೋಣ. ಸ್ನೇಹಿತರೆ, ಸರಿಯಾದ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಉಪಮಾಲೋಲ, ನಾದಲೋಲ ಎಂದು ಯಾರನ್ನು ಕರೆಯುತ್ತಾರೆ? ಉಪಮಾಲೋಲ ಅಥವಾ ನಾದಲೋಲ ಎಂದು ಯಾರನ್ನು ಕರೆಯಲಾಗುತ್ತದೆ? 1 ರನ್ನ, 2 ಕುಮಾರವ್ಯಾಸ, 3 ಪಂಪ, 4 ಲಕ್ಷ್ಮೀಶ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ? ಬನ್ನಿ ನೋಡೋಣ. ಸರಿಯಾದ ಉತ್ತರ ಕುಮಾರವ್ಯಾಸ. ಕುಮಾರವ್ಯಾಸರು ನಾದಲೋಲ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ? ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಅವಳ ಕಟ್ಟೆಗಿರಿಯಮ್ಮ, ಸಂಚಿ-ಹೊನ್ನಮ್ಮ, ರಾಣಿ ಅಬ್ಬಕ್ಕ ಹಾಗೂ ಅತ್ತಿಮಬ್ಬೆ. ಸ್ನೇಹಿತರೆ, ಈ 4ರಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಅತ್ತಿಮಬ್ಬೆ. ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಡಾಕ್ಟರ್ ಶಿವರಾಮ ಕಾರಂತ, ಕುವೆಂಪು, ಗೊರೂರು ರಾಮಸ್ವಾಮಿ.